ಹಲೋ ಎವ್ರಿವನ್, ದಿಸ್ ಇಸ್ ನೇತ್ರಾ. ಇವತ್ತು ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದ್ಬಿಟ್ಟು ವೋಟಿಂಗ್ ರಿಸಲ್ಟ್ಸ್. ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ್ ಮತ್ತೆ ಪ್ರತಾಪ್ ಇಬ್ರು ಸೇಮ್ ಪೊಸಿಷನ್ ಅಲ್ಲಿ ಈಕ್ವಲ್ ಫೈಟ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ್ಲೇ ನೋಡಿದಿರಾ ಆಚೆ ಪ್ರತಾಪ್ಗೆ ಎಷ್ಟು ಫಾಲೋಯಿಂಗ್ ಇದೆ ಇತ್ತೀಚೆಗೆ ಅಂತ. ಕಾರ್ತಿಕ್ ಮಹೇಶ್ ಫಸ್ಟ್ ಡೇ ಒನ್ ಇಂದಾನು ಚೆನ್ನಾಗಿ ಆಡ್ತಿರೋದ್ರಿಂದ ಆಬ್ವಿಯಸ್ಲಿ ವೋಟಿಂಗ್ ಬ್ಯಾಂಕ್ ಚೆನ್ನಾಗೇ ಇರುತ್ತೆ ಅವರಿಗೆ. ಇನ್ನು ಸೆಕೆಂಡ್ ಪೊಸಿಷನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ವರ್ತೂರ್ ಸಂತೋಷ್ ಅವ್ರು ಇದ್ದಾರೆ. ಸುದೀಪ್ ಸರ್ ಕೂಡ ಈ ಸಲ ಹೇಳಿದ್ದಾರೆ, ನಿಮ್ಗೆ ಈಕ್ವಲ್ ವೋಟಿಂಗ್ ಬೇಕಂದ್ರೆ ನೀವು ಅದೇ ತರನೇ ಚೆನ್ನಾಗಿ ಆಟ ಆಡ್ಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಅಂತೂ ಅಷ್ಟೊಂದು ಇಂಪ್ರೂವ್ಮೆಂಟ್ಸ್ ಏನು ಕಾಣಿಸ್ತಾ ಇಲ್ಲ. ಈ ಎಪಿಸೋಡ್ ಅಲ್ಲಿ ನೋಡಿ ತಿಳ್ಕೊಬೇಕು ನಾವು, ಯಾಕಂದ್ರೆ ಇಷ್ಟು ದಿನ ಅಷ್ಟೊಂದೇನು, ಯಾಕಂದ್ರೆ ಸಂಡೇ ನಿನ್ನೆ ತಾನೇ ಆಗೋಗಿದೆ. ಮೊಂಡೆ ನಿನ್ನೆ ಎಪಿಸೋಡು ಅಷ್ಟು ಚೇಂಜಸ್ ಏನ್ ನೋಡಿಲ್ಲ, ಬಟ್ ಇವತ್ತು ಹೆಂಗ್ ಆಡ್ತಾರೆ ಅಂತ ನಾವು ನೋಡಿ ತಿಳ್ಕೊಬೇಕು. ಆದ್ರೆ ನಾನು ಇಲ್ಲಿ ನಿಮ್ಗೆಲ್ಲ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ, ವರ್ತೂರ್ ಸಂತೋಷ್ ಅವರು ರೈತರು, ಹೌದು ಕರೆಕ್ಟ್, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಬಟ್ ಅದೇ ತರನೇ ಬೇರೆಯವರು ಕೂಡ ಕನ್ಸ್ ಕಟ್ಕೊಂಡ್ ಬಂದಿರ್ತಾರೆ. ಹಳ್ಳಿಕಾರ್ ಅಂತ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ. ಬಟ್ ಅವ್ರ ಪ್ಲೇ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ, ಮನೇಲಿ ಯಾವ ಆಟಕ್ಕೂ ಅಷ್ಟು ಪಾರ್ಟಿಸಿಪೇಟ್ ಮಾಡಲ್ಲ, ಮತ್ತೆ ಎಲ್ಲರ ಜೊತೆನು ಮಿಂಗಲ್ ಆಗೋದು ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರು ಜಾಸ್ತಿ ಮಿಂಗಲೇ ಆಗಲ್ಲ. ಯಾವಾಗ್ಲೂ ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡು ತುಕಾಲಿ ಅವ್ರ ಹತ್ರ ಅಷ್ಟೋ ಎಷ್ಟೋ ಮಾತಾಡ್ಕೊಂಡಿರ್ತಾರೆ ಅಷ್ಟೇ. ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ವೋಟ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಚೆ ಹೋಗ್ತಾ ಇದ್ದಾರೆ. ಅದನ್ನು ಕೂಡ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು ಬೇರೆಯವ್ರಿಗೆ ವೋಟ್ ಮಾಡ್ಬೇಕಾದ್ರೆ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಆಡಿಯನ್ಸ್ಗೆ. ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು, ಅಂದ್ರೆ ಫೋರ್ತ್ ಅಕಾರ್ಡಿಂಗ್ ಟು ಇಟ್, ತುಕಾಲಿ ಸಂತೋಷ್ ಅವರು ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಅಲ್ಲಿ ಇರಕ್ಕೆ. ಯಾಕಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ಫುಲ್ ಮನೇನೆ ಏನೋ ಬೋರಿಂಗ್ ಆಗಿರೋದು. ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ. ಈ ಸೀಸನ್ ಅಲ್ಲಿ ತುಂಬಾ ಅಂಡರ್ ರೇಟೆಡ್ ಕಂಟೆಸ್ಟೆಂಟ್ ಅಂದ್ರೆ ತನಿಷಾ ಮತ್ತೆ ತುಕಾಲಿ ಅಂತಾನೆ ಹೇಳ್ಬೋದು. ಡೇ ಒನ್ ಇಂದ ಅವ್ರು ತುಂಬಾ ಫೈಟ್ ಮಾಡ್ತಾ ಇದ್ದಾರೆ, ಈಕ್ವಲ್ ಫೈಟ್ಸ್ ಕೊಡ್ತಿದ್ದಾರೆ. ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ ಪ್ರಾಣ ಕೊಟ್ಟು ಆಡ್ತಾರೆ, ಎಲ್ಲರೂ ಆಡ್ತಾರೆ. ಬಟ್ ಇವ್ರದ್ರಲ್ಲಿ ಫ್ರಮ್ ಡೇ ಒನ್ ಎಲ್ಲೂ ಕುಗ್ಗಿಲ್ಲ, ಅವರು ಒಂದ್ ವೀಕು ಡೌನ್ ಆಗಿಲ್ಲ. ಬೆಂಕಿ ಅಷ್ಟು ಕಾಲ್ ಸಪೋರ್ಟ್ ಆಗಿದ್ರು ಕೂಡ ಚೆನ್ನಾಗೇ ಆಡಿದ್ರು. ಅದೇ ತರ ತುಕಾಲಿ ಅವರು ಕೂಡ. ಆದ್ರೆ ಫೋರ್ತ್ ಪೊಸಿಷನ್ ಅಂದ್ರೆ ಸ್ವಲ್ಪ ತಗೊಳಕ್ಕೆ ಕಷ್ಟ ಆಗುತ್ತೆ. ಅವರು ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟು ಬಿ ಇನ್ ಟಾಪ್ 5 ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಇನ್ನ ಲಾಸ್ಟ್ ಬಂದ್ಬಿಟ್ಟು ಮೈಕಲ್ ಅವರು ಗೇಮ್ ಎಲ್ಲ ಚೆನ್ನಾಗ್ ಆಡ್ತಾರೆ. ಮನೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗಾಸಿಪ್ ಅದು ಇದು ಮಾಡ್ತಾರೆ, ಅದೇ ಬೇಕಾಗಿರೋದು ಬಿಗ್ ಬಾಸ್ ಅವರಿಗೆ ಕೂಡ. ಬಟ್ ಅಲ್ಲಿ ಇಲ್ಲಿ ಮಾತಾಡೋದು, ಬಿಗ್ ಬಾಸ್ ರೂಲ್ಸ್ ಫಾಲೋ ಮಾಡ್ದಂಗೆ ಇರೋದು, ತನಿಷಾಗೆ ರೀಸೆಂಟ್ ಆಗಿ ನಿನ್ನೆ ನಡೆದಿರೋ ವಿಚಾರನೆ ನಾವು ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಅವರು ತನಿಷಾ ಹೇಳಿರೋ ಮಾತನ್ನ ಕೇಳಕ್ ರೆಡಿನೇ ಇರ್ಲಿಲ್ಲ. ಬಟ್ ಅವ್ರು ಮಾಡಿರೋ ತಪ್ಪು ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ರೆಡಿ ಇಲ್ದಿದ್ದು ಚೆನ್ನಾಗ್ ಕಾಣಿಸಲ್ಲ ಅಲ್ವಾ ಆಚೆ. ಅದೊಂದೇ ಮೈನಸ್ ಪಾಯಿಂಟ್ ಆಗ್ತಾ ಇದೆ ಮೈಕಲ್ಗೆ. ಬಟ್ ನೋಡೋಣ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜ್ ಆಗ್ಬೋದು. ಒಂದೇ ಒಂದು ಇನ್ಸಿಡೆಂಟ್ ಸಾಕು ಎಲ್ಲಾನು ಚೇಂಜ್ ಮಾಡಕ್ಕೆ. ಆ ಇನ್ಸಿಡೆಂಟ್ ಬರುತ್ತಾ, ಈ ವೀಕ್ ಮೈಕಲ್ ಸೇವ್ ಆಗ್ತಾರಾ ಅಂತ ವೇಟ್ ಮಾಡಿ ನೋಡೋಣ. ಇದೆಲ್ಲ ಇವತ್ತು ವೋಟಿಂಗ್ ರಿಸಲ್ಟ್ಸ್ ನಾನು ಹೇಳ್ಬೇಕಂತ ಅನ್ಕೊಂಡಿದ್ದು. ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.